ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಏನೋ ಒಂಥರ ಬೆಳಗ್ಗೆ ಎದ್ದಿದ್ದು ಲೇಟ್ ಆಗಿತ್ತು. ಮನೆ ಕಸ ಗುಡಿಸಿ ಅಡುಗೆ ಮಾಡೋಕ್ಕೆ ಅಂತ ಹೋದರೆ ಸಿಲಿಂಡರ್ ಖಾಲಿಯಾಗಿತ್ತು. ನನ್ನ ದುರದೃಷ್ಟಕ್ಕೆ ಎದ್ದಿದ್ದ ಟೈಮ್ ಸರಿ ಇಲ್ಲ ಅಂತ ಬೈಕೊಳ್ತಾನೆ ಕೆಲಸ ಮುಗಿಸಿ ಟೈಮ್ ನೋಡಿದ್ರೆ ಅದಾಗಲೇ 9:30. ಇನ್ನು 25 ನಿಮಿಷದಲ್ಲಿ ನಾನು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿಯಾಗಿ ಹೊರಡಬೇಕಿತ್ತು. ಎಲ್ಲ ಮುಗಿಸಿಕೊಂಡು ಬಸ್ ಸ್ಟಾಪ್ಗೆ ಬರುವಷ್ಟರಲ್ಲಿ 10 ಗಂಟೆ ಹೊಡೆದಿತ್ತು. ಬಸ್ ಸ್ಟಾಪ್ ತನಕ ಹೋಗುವ 50 ಮೀಟರ್ ಜಾಗದಲ್ಲಿ 24 ಅವರ್ಸ್ ವಾಟರ್ ಸಪ್ಲೈ ಮಾಡೋಕ್ಕೆ ಅಂತ ಡಾಂಬರ್ ರೋಡ್ನ ಅಗೆದು ಮಣ್ಣಿನ ರಸ್ತೆ ಮಾಡಿಬಿಟ್ಟಿದ್ದಾರೆ. ಇವಾಗ ಮಳೆಗಾಲ ಬೇರೆ, ಕೇಳಬೇಕಾ? ಅಷ್ಟೂ ರಸ್ತೆ ಕೆಸರಿನ ರಸ್ತೆಯಾಗಿ ಮಾರ್ಪಟ್ಟಿತ್ತು. ಯಾವುದೇ ವೆಹಿಕಲ್ ಬರುವ ಲಕ್ಷಣ ಇರಲಿಲ್ಲ. ಅದಕ್ಕೆ ನಾನು ನಿಧಾನಕ್ಕೆ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದೆ. ಅಷ್ಟರಲ್ಲೇ ಅದೆಲ್ಲಿಂದಾನೋ ಬಂದ ಬೈಕೊಂದು ನನಗೆ ಕೆಸರೆರಚಿ ಹೋಗಿತ್ತು. ಮೊದಲೇ ಬೆಳಗ್ಗೆಯಿಂದ ತಲೆ ಕೆಟ್ಟಿತ್ತು. ಈಗ ನನ್ನ ಬಿಳಿ ಬಟ್ಟೆ ಹಾಳಾಗಿದ್ದು ಸೇರಿ ಕೋಪ ನೆತ್ತಿಗೇರಿತು. ಅದೇ ಕೋಪದಲ್ಲೇ ಅವರೆಡೆಗೆ ತಿರುಗಿ, ಹೇ ಲೋಪರ್, ಕಣ್ ಕಾಣಲ್ವಾ ಅಂತ ಗಟ್ಟಿಯಾಗಿ ಕಿರುಚಿಬಿಟ್ಟೆ. ಅವನು ಸ್ವಲ್ಪ ದೂರ ಹೋಗಿ ಬೈಕ್ ನಿಲ್ಲಿಸಿ ನನ್ನ ಹತ್ತ ಬಂದ. ಏನಂದೆ ಅಂತ ಜೋರಾಗಿ ಕೇಳಿದ. ಹೋ, ನಿಂಗೆ ಕಣ್ಣಷ್ಟೇ ಕಾಣಲ್ಲ ಅನ್ಕೊಂಡಿದ್ದೆ, ಕಿವಿನೂ ಕೇಳಲ್ವಾ ಅಂತ ಕೋಪದಲ್ಲೇ ಅವನಿಗೆ ಬೈಯುತ್ತಿದ್ದೆ. ಅವನು, ಎಷ್ಟೇ ಮಾತಾಡ್ತೀಯಾ? ಹಾಕ್ಕೊಂಡಿರೋದು 4 ಕಣ್ಣು, ನಿಂಗೆ ಕಾಣಲ್ವಾ? ರೋಡ್ ಬಿಟ್ಟು ಸೈಡಿಗೆ ಹೋಗೋಕ್ಕೆ ನಿಂಗೇನು ಕಷ್ಟ ಅಂದ. ಅವನು 4 ಕಣ್ಣು ಅಂದಿದ್ದು ನನ್ನ ಸಿಟ್ಟನ್ನು ಜಾಸ್ತಿ ಮಾಡ್ತು. ಹೇ, ಮಾಡಿರೋ ಕೆಲಸಕ್ಕೆ ಸಾರಿ ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನನ್ನೇ 4 ಕಣ್ಣು ಅಂತ ಹಡ್ಕೋತೀಯಾ? ಮನೇಲಿ ಹೇಳ್ಬಿಟ್ಟು ಬಂದೀಯಾ ಮಗನೇ? ನೀನು ಹಾಕ್ಕೊಂಡಿರೋ ಕರಿ ಗ್ಲಾಸ್ ತೆಗಿ, ರೋಡ್ ನೀಟಾಗಿ ಕಾಣುತ್ತೆ. ನನಗೆ ದೊಡ್ಡದಾಗಿ ಹೇಳೋಕೆ ಬಂದಿದ್ದಾನೆ ನೋಡು. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಜಾಗ ಖಾಲಿ ಮಾಡು. ಇಲ್ಲ ಅಂದರೆ ಇವತ್ತು ನೀನು ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗಲ್ಲ, ಡೈರೆಕ್ಟ್ ಹಾಸ್ಪಿಟಲ್ಗೆ ಹೋಗ್ತೀಯಾ ಅಂತ ನಾನು ಸರಿಯಾಗಿ ದಬಾಯಿಸಿದೆ. ನಮ್ಮ ಅದೃಷ್ಟಕ್ಕೆ ಯಾರೂ ಇರಲಿಲ್ಲ ಬಸ್ ಸ್ಟಾಪಲ್ಲಿ. ನಾನು ಅನ್ನೋದು ಕೇಳಿ ಕೂಲಿಂಗ್ ಗ್ಲಾಸ್ ತೆಗೆದ. ಅಷ್ಟರಲ್ಲಿ ನಮ್ಮ ದೂರದ ಸಂಬಂಧದ ಅಣ್ಣನೊಬ್ಬ ಬಂದು ನಮ್ಮ ಜಗಳ ಬಿಡಿಸಿ ಅವನಿಗೆ ಹೇಳಿದ, ಏನ್ ಸರ್ ನೀವು ಮಾಡಿರೋದು ತಪ್ಪು, ಅಂಥದ್ರಲ್ಲಿ ಸಾರಿ ಕೇಳೋದು ಬಿಟ್ಟು ಅವಳ ಜೊತೆ ಜಗಳಕ್ಕೆ ನಿಂತಿದ್ದೀರಲ್ಲ ಅಂದಾಗ ನಾನು, ಕೇಳು ಅಣ್ಣ, ಇನ್ನೂ ಸರಿಯಾಗಿ ಕೇಳು ಅಂತ ಬುಸುಗುಡುತ್ತಿದ್ದೆ. ಇಲ್ಲ ಸರ್, ನಾನು ಸಾರಿ ಕೇಳಬೇಕು ಅಂತಾನೆ ಅನ್ಕೊಂಡು ಬೈಕ್ ಸೈಡಿಗೆ ನಿಲ್ಲಿಸಿ ಬರೋಣ ಅನ್ಕೊಳ್ಳೋ ಅಷ್ಟರಲ್ಲಿ ಇವರು ಬಾಯಿಗೆ ಬಂದಂತೆ ಮಾತಾಡಿದ್ರು. ಅದಕ್ಕೆ ನಾನು ಮಾತಾಡಿದೆ ಅಂದ. ಸರಿ, ನೀನು ಮನೆಗೆ ಹೋಗು ಶರ್ವರಿ, ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಹೋಗು ಅಂದ. ಆ ಹುಡುಗನಿಗೆ ಮನಸ್ಸಲ್ಲಿ ಬೈತಾ ಮನೆಗೆ ಹೋಗಿ ಬಂದೆ. ನನ್ನ ಅದೃಷ್ಟಕ್ಕೆ ಬಸ್ ಇಂದು ತಡವಾಗಿ ಬಂದಿತ್ತು. ಆಫೀಸ್ಗೇನೋ ಹೋದೆ, ಆದರೆ ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸಾಗಿಲ್ಲ. ಆ ಹುಡುಗನ ಮುಖಾನೇ ಕಣ್ಮುಂದೆ ಬರ್ತಿತ್ತು. ಅವರ ಕಣ್ಣು ಪದೇ ಪದೇ ನನ್ನ ಸೆಳೆತಿತ್ತು. ಹೇ ಹುಡುಗ, ಯಾಕಿಷ್ಟು ಕಾಡ್ತೀಯಾ? ನಾನು ಕೆಲಸ ಮಾಡೋಕ್ಕೆ ಬಿಡೋ ಅಂತ ನನಗೆ ನಾನೇ ಗೊಣಗಿಕೊಂಡು ಕೆಲಸ ಮಾಡ್ತಿದ್ದೆ. ಆದರೆ ನನ್ನಿಂದ ಕೆಲಸ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವರ ಕಣ್ಣು ಅಯಸ್ಕಾಂತದ ಥರ ನನ್ನ ಅವರ ಕಡೆ ಗಮನ ಹರಿಸೋ ಹಾಗೆ ಮಾಡ್ತಿತ್ತು. ನನಗೆ ಗೊತ್ತಿಲ್ಲದೇನೆ ಅವನು ಹೋಗಿ ಅವರಾಗಿದ್ದರು. ಏಕವಚನ ಬದಲಾಗಿ ಬಹುವಚನಕ್ಕೆ ಬಂದು ನಿಂತಿದ್ದು. ಜೊತೆಗೆ ಮನಸ್ಸಲ್ಲಿ ಬಂದು ಗಟ್ಟಿಯಾಗಿ ಕುಳಿತು ಬಿಟ್ಟಿದ್ದರು. ಲವ್ ಅನ್ನೋರಿಗೆಲ್ಲ ಇಷ್ಟೊಂದು ಭಾಷಣ ಬಿಗಿಯೋ ನಾನು ಗೊತ್ತಿಲ್ಲದೇನೆ ಪ್ರೀತಿಗೆ ಬಿದ್ದಿದ್ದೆ. ಲೇ ಶಾರೋ, ಸಾಕ್ ಕಣೆ, ಕೆಲಸ ಮಾಡು ಅಂತ ಬುದ್ಧಿ ಎಚ್ಚರಿಸಿದರೋ ಮನಸ್ಸು ಮಾತ್ರ ಅವರ ಜಪ ಮಾಡ್ತಿತ್ತು. ನಾನು ಆ ರೀತಿಯೆಲ್ಲ ಮಾತಾಡಬಾರದಿತ್ತು ಅನ್ನೋಕೆ ಶುರು ಆಯಿತು. ಮನಸ್ಸಲ್ಲೇ ಅದೆಷ್ಟು ಬಾರಿ ಸಾರಿ ಕೇಳಿದ್ನೋ ನನಗೆ ಗೊತ್ತಿಲ್ಲ. ಅವರ ಗುಂಗಲ್ಲೇ ಸುಮ್ಮನೆ ನಗುತ್ತಿದ್ದೆ. ಆಗ ನಮ್ಮ ಆಫೀಸಲ್ಲಿರೋ ಮಂಜು ಅಣ್ಣ ಬಂದು ತಲೆಗೊಂದು ಏಟಾಕಿ, ಯಾಕೆ ತಂಗೆಮ್ಮ ಒಬ್ಬೊಬ್ಳೆ ನಗ್ತಿದೀಯಾ ಅಂದ. ನನಗೆ ನಾನು ಬೈಕೊಳ್ತಾ, ಏನಿಲ್ಲ ಅಣ್ಣ, ಹಾಗೆ ಸುಮ್ಮನೆ ಜೋಕ್ ನೆನಪಾಯಿತು ಅಂದು ಅವನ್ನ ಸಾಗಾಕಿದೆ. ರಾತ್ರಿ ಮನೆಗೆ ಬಂದಾಗ ನನಗೆ ಅಚ್ಚರಿ ಕಾದಿತ್ತು. ನನ್ನ ಮನಸ್ಸು ಕದ್ದೋನು ನಮ್ಮ ಮನೇಲೇ ಇದ್ರು. ಅಣ್ಣ ಕೂಡ ಕೋಲಾರದಿಂದ ಬಂದಿದ್ದ. ನಾಳೆ ಅತ್ತಿಗೆ ಊರಿಗೆ ಹೋಗಬೇಕಿತ್ತು. ನಾನು ಅವರನ್ನು ನೋಡಿ ನೋಡದಂತೆ ಹೊಳನಡೆದೆ. ಬೆಳಗ್ಗೆ ಬೈದಿದ್ದು ನೆನೆದು ಇತ್ತಲ ಮುಖ ತೋರಿಸೋಕೆ ನಾಚಿಕೆಯಾಯಿತು. ಎಲ್ಲರೂ ಹಾಲ್ನಲ್ಲಿ ಟಿವಿ ನೋಡ್ತಾ ಕೂತಿದ್ರು. ಹಾಗಾಗಿ ಅಲ್ಲಿ ಮಾತ್ರ ಲೈಟ್ ಆನ್ ಇತ್ತು. ನಮ್ಮನೆ ಅಲ್ವಾ, ನಾನು ಸುಮ್ಮನೆ ಹಿತ್ತಲ ಬಾಗಿಲ ಕಡೆ ಕತ್ತಲಲ್ಲೇ ನಡೆದು ಬಂದೆ. ಲೈಟ್ ಹಾಕಿ ಇನ್ನೇನು ತಿರುಗಬೇಕು, ಹೊಸ್ತಿಲು ಕಾಲಿಗೆ ತಗಲಿ ಬೀಳುತ್ತಿದ್ದೆ. ಬಿದ್ದೆ ಎಂದು ಕಣ್ಣು ಮುಚ್ಚಿದರೆ
ಬಿದ್ದಿದ್ದೆ, ಆದರೆ ಕೆಳಗಲ್ಲ, ಅವರ ತೋಳಲ್ಲಿ. ಕಣ್ಬಿಟ್ಟು ನೋಡಿದರೆ ಅವರು ನನ್ನೇ ನೋಡ್ತಾ ಇದ್ರು. ಅವರಿಂದ ಬಿಡಿಸಿಕೊಂಡು ಹೊರಗೆ ಫ್ರೆಶ್ ಆಗಲು ಓಡಿದೆ. ಮುಖ ತೊಳೆದು ಬಂದರು. ಅವರಿನ್ನೂ ಅದೇ ಬಾಗಿಲಿಗೆ ಕೈ ಕಟ್ಟಿಕೊಂಡು ನಿಂತಿದ್ದರು. ತಲೆ ಎತ್ತದೆ ಅವರಿಗೆ ಬೆಳಗ್ಗೆ ಹಾಗೆಲ್ಲ ಮಾತಾಡಿದ್ದಕ್ಕೆ ಸಾರಿ ಅಂದೆ. ಅವರು ಕೂಡ ನಾನು ನುಡಿಯುವ ಕ್ಷಣಕ್ಕೆ ಅದನ್ನೇ ನುಡಿದರು. ತಲೆ ಎತ್ತಿ ಅವರ ಕಡೆ ನೋಡಿದೆ. ಮುಗಳ್ನಕ್ಕರು. ನಾನು ಅವರ ನಗುವಲ್ಲಿ ಜೊತೆಯಾದೆ. ಮುಂದೆ ಮಾತಾಡುವಾಗ ಅಣ್ಣ ಬಂದ. ನಮ್ಮ ಮಾತು ಅಲ್ಲಿಗೆ ನಿಂತಿತ್ತು. ಅಣ್ಣನಿಗೆ ಇರಲು ಹೇಳಿ ಅನ್ನ ಸಾಂಬಾರ್ ಮಾಡಿದೆ. ಅವರಿಬ್ಬರಿಗೂ ಊಟ ಬಡಿಸಿದೆ. ಅಣ್ಣನ ಒತ್ತಾಯಕ್ಕೆ ಅವರೊಂದಿಗೆ ನಾನೂ ಊಟ ಮಾಡಿದೆ. ಕಣ್ಣಲ್ಲೇ ನಮ್ಮಿಬ್ಬರ ಸಂಭಾಷಣೆ. ಮನಸ್ಸು ಖುಷಿಯಾಗಿತ್ತು. ಅಣ್ಣ ರೆಡಿಯಾಗಲು ತಿಳಿಸಿ ಅವರ ಮನೆ ಕಡೆ ಹೋದ. ರೆಡಿಯಾಗಿ ಅಣ್ಣನ ಮನೆ ಕಡೆ ಹೋದೆ. ಎಲ್ಲರೂ ತಯಾರಾಗಿದ್ದರು. ಬ್ಯಾಗ್ನ ಅವರ ಸ್ಕಾರ್ಪಿಯೋಕ್ಕೆ ಹಾಕಿ ಸುಮ್ಮನೆ ನಿಂತೆ. ನಿದ್ದೆ ಯಾರಿಗೆ ಬರಲ್ಲೋ ಅವರು ಮುಂದೆ ನನ್ನೊಂದಿಗೆ ಕುಳಿತು ಕಂಪನಿ ಕೊಡಿ ಎಂದು ಅವರು ನನ್ನ ಕಡೆ ಹೋರೆಗಣ್ಣಲ್ಲಿ ನೋಡುತ್ತಾ ನುಡಿದರು. ನನಗಲ್ಲವೆನ್ನುವಂತೆ ಸುಮ್ಮನಿದ್ದೆ. ಆದರೆ ಅಷ್ಟರಲ್ಲಿ ಅಣ್ಣ, ಅದಕ್ಕೇನು ಬಾವ, ಶರ್ವರಿ ಜರ್ನಿ ಮಾಡೋ ಟೈಮಲ್ಲಿ ನಿದ್ದೆ ಮಾಡಲ್ಲ, ಅವಳು ನಿಮಗೆ ಕಂಪ್ನಿ ಕೊಡ್ತಾಳೆ ಅಂದ. ಮನಸ್ಸಲ್ಲೇ ಖುಷಿ ಪಡುತ್ತಾ ತಲೆಯಾಡಿಸಿ ಒಪ್ಪಿದೆ. ಅವರೇ ಬಾಗಿಲು ತೆಗೆದರು. ಹೋಗಿ ಕುಳಿತೆ. ಎಲ್ಲರೂ ಹತ್ತಿದರು. ಅಣ್ಣ, ಅತ್ತಿಗೆ, ಅಕ್ಕ ನಮ್ಮ ಹಿಂದೆ ಕುಳಿತರೆ. ನಮ್ಮ ಚಿಕ್ಕಮ್ಮನ ಮಕ್ಕಳು ಕಾರ್ತಿಕ್, ಕಿಶೋರ್ ಪೂರ್ತಿ ಹಿಂದೆ ಕುಳಿತಿದ್ದರು. ಊರು ಬಿಟ್ಟಾಗ ಅದಾಗಲೇ 11 ಗಂಟೆಯಾಗಿತ್ತು. ಅವರ ಬಗ್ಗೆ ಕೇಳೋಣ ಅನ್ಕೊಂಡ್ರೆ ಎಲ್ಲರೂ ಎಚ್ಚರ ಇದ್ರು. ಅವರೊಂದಿಗೆ ಹರಟುತ್ತಾ ದಾರಿ ಸಾಗುತ್ತಿತ್ತು. 3/4 ಗಂಟೆ ಕಳೆದಿತ್ತು. ಎಲ್ಲರೂ ನಿದ್ದೆ ಹೋಗಿದ್ದರು. ನಾವು ಹೋಗೋ ರೋಡ್ ಸೈಡಲ್ಲಿ ಟೀ ಸ್ಟಾಲ್ ಇತ್ತು. ಬ್ರಿಡ್ಜ್ ಕೆಳಗೆ ಕಾರ್ ನಿಲ್ಲಿಸಿದರು. ಅವರತ್ತ ನೋಡಿದಾಗ ಟೀ ಕುಡಿಬೇಕು ಅಂದ್ರು. ನಿಂಗೆ ಬೇಕಾ ಅಂದಾಗ ಹ್ಞೂ ಎಂದೆ. ನನಗೆ ಟೀ ಅಂದರೆ ಪ್ರಾಣ. ಟೀ ಕುಡಿತೀಯಾ ಅಂದರೆ ಬೇಡ ಅಂತೀನಾ? ಅವರೊಟ್ಟಿಗೆ ಹೆಜ್ಜೆ ಹಾಕಿದೆ. ಅದಾಗಲೇ ಅವರು ಶಾಪ್ ಮುಚ್ಚುತ್ತಿದ್ದರು. 2 ನಿಮಿಷ ತಡವಾಗಿದ್ದರೆ ಸಿಗುತ್ತಿರಲಿಲ್ಲ. ರೋಡ್ ಪೂರ್ತಿ ಖಾಲಿ ಇತ್ತು. ಮಳೆ ಸಣ್ಣದಾಗಿ ಸುರಿಯುತ್ತಿತ್ತು. ಟೀ ಕುಡಿದು ಹೊರಟಾಗ ನನ್ನ ತಡೆದವರೇ 5 ನಿಮಿಷ ಇರು ಬಂದೆ ಎಂದು ಎತ್ತಲೂ ಹೋದರು. ಸುಮ್ಮನೆ ರಸ್ತೆ ಕಡೆಗೊಮ್ಮೆ, ಆಗಸದ ಕಡೆಗೊಮ್ಮೆ ನೋಡುತ್ತಿದ್ದೆ. ಹುಣ್ಣಿಮೆಯ ಇಂದಿನ ರಾತ್ರಿಯಾಗಿದ್ದರಿಂದ ಎಲ್ಲ ಶುಭ್ರವಾಗಿ ಕಾಣುತ್ತಿತ್ತು. ಅದೆಲ್ಲಿಂದಲೋ ಗುಲಾಬಿ ಹೂಗಳ ಪರಿಮಳ ಮೂಗಿಗೆ ಬಡಿಯುತ್ತಿತ್ತು. ಸುತ್ತ ದೃಷ್ಟಿ ಹಾಯಿಸಿದೆ, ಕಾಣಲಿಲ್ಲ. ಸುಮ್ಮನೆ ನಿಂತು ಟೈಮ್ ನೋಡಿದೆ. 12 ಗಂಟೆಗೆ 5 ನಿಮಿಷ ಬಾಕಿ ಇತ್ತು. ಹಿಂದೆ ಏನೋ ಸದ್ದಾದಂತಾಯಿತು. ತಿರುಗಿದರೆ ಏನೂ ಇಲ್ಲ. ಕ್ಷಣ ಭಯವಾದರೂ ಧೈರ್ಯದಿಂದ ಕೆಳ ನೋಡಿದೆ. ಇವರು ಮಂಡಿಯೂರಿ ತಲೆ ತಗ್ಗಿಸಿ ಕುಳಿತಿದ್ದರು. ಅವರ ಭುಜ ಮುಟ್ಟಿದೆ. ನಿಧಾನಕ್ಕೆ ತಲೆ ಎತ್ತಿದರು. ಅವರ ಕಣ್ಣು ಹುಣ್ಣಿಮೆ ಬೆಳಕಲ್ಲಿ ಹೊಳೆಯುತ್ತಿತ್ತು. ಮತ್ತೆ ಸೋತೆ ಆ ಕಣ್ಣುಗಳಿಗೆ. ಐ ಲವ್ ಯು ಶಾರು, ಲವ್ ಯು ಸೋ ಮಚ್, ವಿಲ್ ಯು ಬಿ ಮೈನ್ ಫಾರ್ ಎವರ್ ಎಂದು ತಮ್ಮ ಕೈಯಲ್ಲಿ ತಂದಿದ್ದ ಗುಲಾಬಿ ಹೂಗಳ ಗುಚ್ಛ ಹಿಡಿದರು. ನನಗದು ಹೊಸ ಸಂಬೋಧನೆ. ಮನೆಯಲ್ಲಿ ಶರ್ವರಿ ಅಂದರೆ ಫ್ರೆಂಡ್ಸ್ ಶಾರು ಇಲ್ಲ ಶಾ ಅಂತಾರೆ. ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ. ನನ್ನ ಮನಸ್ಸು ಅದಾಗಲೇ ಅವರ ಪ್ರಪೋಸ್ ಒಪ್ಪಿಕೊಂಡಿತ್ತು. ಕೈಗಳು ನನಗರಿವಿಲ್ಲದೆ ಗುಲಾಬಿ ತೆಗೆದುಕೊಂಡವು. ಅವರಿಗೆ ನಾನು ಒಪ್ಪಿಕೊಂಡಿದ್ದು ಎಷ್ಟು ಖುಷಿಯಾಗಿತ್ತು ಅಂತ ಅವರ ಕಣ್ಣುಗಳೇ ಹೇಳುತ್ತಿದ್ದವು. ಎದ್ದವರೇ ಜೋರಾಗಿ ಕಿರಿಚಿದರು, ಚಿಕ್ಕ ಮಕ್ಕಳಂತೆ. ನಾನು ಅವರಿಗೆ ಕಣ್ಣಲ್ಲೇ ಸುಮ್ಮನಿರುವಂತೆ ಸೂಚಿಸಿದೆ. ಅವರೆಲ್ಲ ಇದ್ದರೆ ಏನ್ ಮಾಡೋದು ಎಂದು. ಅವರು ತಲೆ ಆಡಿಸಿದವರೇ ಅವರ ಕೈ ಚಾಚಿದರು. ಅವರ ಕೈಯೊಳಗೆ ನನ್ನ ಕೈ ಬೆಸೆದು ಅವರೊಟ್ಟಿಗೆ ಕಾರಿನತ್ತ ನಡೆದೆ. ಅವರ ಸ್ಪರ್ಶದಲ್ಲಿ ಒಂದು ಭರವಸೆ ಸಿಕ್ಕಿತು ನನಗೆ. ಕಾರ್ ನಿಲ್ಲಿಸಿದ್ದ ಪಕ್ಕದ ತೋಟದಲ್ಲಿ ಗುಲಾಬಿ ಗಿಡಗಳು ಬೆಳೆದಿದ್ದೆವು. ಇಲ್ಲಿಂದ ತಂದಿರಬಹುದು ಎಂದುಕೊಂಡು ಕಾರಲ್ಲಿ ಕುಳಿತು ಹೊರಟೆವು. ಎಲ್ಲರೂ ನಿದ್ರಾಲೋಕದಲ್ಲಿ ತೇಲುತ್ತಿದ್ದರು. ನಾನು ಕೇಳಿದೆ, ಬೆಳಗ್ಗೆ ನೀವು ಬಂದಿದ್ದು ಬೈಕ್, ಈಗ ಕಾರ್ ಎಂದಾಗ, ಆ ಬೈಕ್ ನಿಮ್ಮ ಅಣ್ಣಂದು. ಊರಿಗೆ ಬಂದಾಗ ಬಿಟ್ಟು ಹೋಗಿದ್ರು. ಅದನ್ನು ನಾನು ಇವತ್ತು ತಂದೆ. ನನ್ನ ಫ್ರೆಂಡ್ ಒಬ್ಬ ಅವನ ಹೆಂಡತಿ ಮನೆಗೆ ಹೊರಟಿದ್ದ. ಇಲ್ಲೇ ಹತ್ತಿರವಿದೆ. ಅವನು ಕಾರ್ ತಂದುಕೊಟ್ಟ ಮಧ್ಯಾಹ್ನ ಎಂದ್ರು. ಆಮೇಲೆ ಮಾತಾಡದೆ ಸುಮ್ಮನೆ ಕುಳಿತೆವು. ಮಾತಿಗಿಂತ ಮೌನ ಹೆಚ್ಚು ನೆಮ್ಮದಿ ಎನಿಸಿತು. ಅವರು ಕಾರಿನ ಸ್ಟೀರಿಯೋ ಆನ್ ಮಾಡಿದರು. ನನ್ನ ನೆಚ್ಚಿನ ಹಾಡು ಬರುತ್ತಿತ್ತು. ನಿನ್ನಲ್ಲೇ ನಾನು ಜೊತೆಯಾಗಿ, ನನ್ನಲ್ಲೇ ನೀನು ಬದುಕಾಗಿ, ಬಾಳೋಣ ನಾವು ಒಂದಾಗಿ ಎಂದೆಂದಿಗೋ. ನೀನಾಡೋ ಮಾತು ನನ್ನದಾಗಿ, ನನ್ನೆಲ್ಲ ಆಸೆ ನಿನದಾಗಿ, ಇರೋಣ ಒಂದೇ ಗುರುತಾಗಿ ಎಂದೆಂದಿಗೋ. ಕಾರ್ ವೇಗ ಪಡೆದುಕೊಂಡಿತು.
ನನಗೆ ಯಾವಾಗ ನಿದ್ದೆ ಆವರಿಸಿತೋ ತಿಳಿಯದು. ಎದ್ದಾಗ ಅದಾಗಲೇ ಅವರ ಮನೆ ಮುಂದೆ ಇದ್ವಿ. ಉಳಿದವರೆಲ್ಲ ಅತ್ತಿಗೆ ಮನೆಯಲ್ಲೇ ಇಳಿದುಕೊಂಡರು ಎಂದು ಅವರು ಬಾ ಎಂದು ಅವರ ಮನೆಗೆ ಬಂದಾಗ ಅವರ ಅಮ್ಮ ಅವರಿಗೆ ಕಾಯುತ್ತಿದ್ದರು. ಅವರೇ ಬಾಗಿಲು ತೆಗೆದು ಒಳ ಕರೆದುಕೊಂಡು ಮಲಗಲು ತಿಳಿಸಿ ಹೋದರು. ನಾನು ಅವರತ್ತ ನೋಡಿದೆ. ಮೇಲೆ ತಮ್ಮ ಕೋಣೆಗೆ ನನ್ನ ಬಿಟ್ಟು ಪಕ್ಕದ ಕೋಣೆಗೆ ಹೋದರು ಮಲಗಲು. ನಾನು ನಿದ್ದೆ ಹೋದೆ. ಏನೋ ಶಬ್ದ ಕೇಳುತ್ತಿತ್ತು. ಕಣ್ಬಿಟ್ಟು ನೋಡಿದರೆ ಅವರು ಸ್ನಾನ ಮುಗಿಸಿಕೊಂಡು ಬರೀ ಟವಲ್ ಸುತ್ತಿಕೊಂಡು ತಲೆ ಒರೆಸಿಕೊಳ್ಳುತ್ತಾ ಬಾತ್ರೂಮ್ ಕಡೆಯಿಂದ ಬಂದರು. ನನಗೆ ಅವರನ್ನು ಹಾಗೆ ನೋಡಿ ನಾಚಿಕೆಯಾಯಿತು. ಹೊದಿಕೆಯನ್ನು ಮುಖದ ತುಂಬ ಹೊದ್ದುಕೊಂಡೆ. ಅವರ ನಗು ಕಿವಿಗೆ ಬೀಳುತ್ತಿತ್ತು. ಬೇಗ ಸ್ನಾನ ಮುಗಿಸಿ ಬಾ, ನಿನ್ನ ಬ್ಯಾಗ್ ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ ಎಂದು ಮಾತಾಡುತ್ತಾ ಹೋದರು. ಬಾಗಿಲು ಮುಚ್ಚಿದ ಸದ್ದಾಯಿತು. ಹೊದಿಕೆ ಸರಿಸಿ ಸ್ನಾನ ಮುಗಿಸಿ ಕೆಳ ಹೋದೆ. ಅವರು ತಿಂಡಿ ಪ್ಲೇಟಿಗೆ ಬಡಿಸಿಕೊಂಡು ನನಗೆ ಕಾಯುತ್ತಿದ್ದರು. ನಾನು ಹೋದ ತಕ್ಷಣ ಅವರೇ ತಿನ್ನಿಸಲು ಶುರು ಮಾಡಿದರು. ಜೊತೆಗೆ ತಾವು ತಿನ್ನುತ್ತಿದ್ದರು. ಅವರ ಕೈತುತ್ತು ಸವಿಯುತ್ತಾ ಪ್ರತಿದಿನ ಹೀಗೆ ತಿನ್ನಿಸುವಂತಾಗಲಿ ಎಂದು ಮನದಲ್ಲೇ ಅಂದುಕೊಂಡೆ. ಅದಕ್ಕೇನಂತೆ, ದಿನ ತುತ್ತಿಡುವೆ ಎಂದರು. ನನಗೆ ಒಂದೇ ಸಲ ಗಾಬರಿಯಾಯಿತು. ಮನದಲ್ಲಂದುಕೊಂಡದ್ದು ಇವರಿಗೆ ಹೀಗೆ ಗೊತ್ತಾಯಿತು ಅಂತ. ಅಷ್ಟೊಂದು ಯೋಚನೆ ಬೇಡ ಪುಟ್ಟ, ನಿನ್ನ ಪ್ರತಿ ಉಸಿರಿನ ಏರಿಳಿತದ ಬಗ್ಗೆ ನನಗೆ ಗೊತ್ತಾಗುತ್ತೆ ಎಂದರು. ನಾನು ಸುಮ್ಮನೆ ತಲೆಯಾಡಿಸಿದೆ. ನಾವಿಬ್ಬರೇ ಇದ್ದಿದ್ದು ಮನೆಯಲ್ಲಿ. ನನಗೆ ತಿಂಡಿ ತಿನ್ನಿಸಿ ನನ್ನೊಡನೆ ಟಿವಿ ನೋಡುತ್ತಾ ಕುಳಿತರು. ನಾವಿಬ್ಬರೇ ಇದ್ದರೋ ನಮ್ಮಿಬ್ಬರ ನಡುವೆ ಅಂತರ ಬಿಟ್ಟೆ ಅವರು ಕುಳಿತಿದ್ದು. ಅವರ ಆ ಸಭ್ಯತನ ನನಗೆ ಅವರ ಮೇಲೆ ಗೌರವ ಹೆಚ್ಚುವಂತೆ ಮಾಡಿತು. ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆ ಮನೆಗೆ ಕರೆದುಕೊಂಡು ಹೋದರು. ಊಟ ಮಾಡುವವರೆಗೂ ನಮ್ಮದು ನಿಲ್ಲದ ಹರಟೆ. ನನಗೆ ಇನ್ನೂ ನಿದ್ದೆ ಮುಗಿದಿರಲಿಲ್ಲ. ಅದಕ್ಕೆ ಹೋಗಿ ಮಲಗಿದೆ. ಎದ್ದಾಗ ಸಂಜೆ ಆಗಿತ್ತು. ಅತ್ತಿಗೆ ನನ್ನನ್ನು ಎಬ್ಬಿಸಿ ಫ್ರೆಶ್ ಆಗಲು ತಿಳಿಸಿದರು. ಫ್ರೆಶ್ ಆಗಿ ಬಂದಾಗ ಅವರೇ ಸೀರೆ ಉಡಿಸಿದರು. ಕೇಳಿದರೆ ಪೂಜೆ ಎಂದರು. ತಯಾರಾಗಿ ಅವರೊಂದಿಗೆ ಹೊರಟೆ. ಅದ್ಯಾವುದೋ ಸಭಾಭವನಕ್ಕೆ ಕರೆತಂದರು. ಅಲ್ಲಿ ನಮ್ಮ ಮನೆಯವರೆಲ್ಲ ಬಂದಿದ್ದರು, ಅಜ್ಜಿಯನ್ನು ಬಿಟ್ಟು. ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆ ನನ್ನ ಸ್ಟೇಜ್ ಬಳಿ ಕರೆದೊಯ್ದರು. ನನ್ನೆದುರಿಗೆ ಇವರು ಬಂದು ನಿಂತರು. ಸ್ಕೈ ಬ್ಲೂ ಬಣ್ಣದ ಶೇರ್ವಾಣಿ ತೊಟ್ಟಿದ್ದರು. ಪುರೋಹಿತರು ಹಾರ ಹಾಕೋಕ್ಕೆ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು ಇಂದು ನನ್ನ ಎಂಗೇಜ್ಮೆಂಟ್ ಎಂದು. ನನಗೆ ಅಚ್ಚರಿಯಾಗಿದ್ದು ಹಾರ ಹಾಕಲು ಹೇಳಿದಾಗಲೇ ವಾಸ್ತವಕ್ಕೆ ಬಂದಿದ್ದು. ಹಾರ ಹಾಕಿ ಅವರು ಕೈಯಲ್ಲಿ ಉಂಗುರ ಹಿಡಿದು ನನ್ನ ಕೈ ಬಳಿ ತಂದು ಜೀವನ ಪೂರ್ತಿ ನನ್ನೊಂದಿಗೆ ಜಗಳ ಮಾಡಲು ನಿನಗೆ ಒಪ್ಪಿಗೆಯಾ ಅಂದರು. ಮುಗಳ್ನಕ್ಕು ನನ್ನ ಕೈ ಮುಂದೆ ಚಾಚಿದೆ. ನಾನು ಅವರಿಗೆ ಉಂಗುರ ತೊಡಿಸಿದೆ. ನಿಶ್ಚಿತಾರ್ಥ ಮುಗಿದಿತ್ತು. ಆದರೆ ತಲೆಯಲ್ಲಿ ಗೊಂದಲಗಳು ಹಾಗೇ ಉಳಿದುಕೊಂಡವು. ಮನೆಗೆ ಬಂದಾಗ ರಾತ್ರಿಯಾಗಿತ್ತು. ಅತ್ತೆಗೆ ರೂಮ್ಗೆ ಹೋಗಿ ಸುಮ್ಮನೆ ಯೋಚಿಸುತ್ತಾ ಕುಳಿತೆ. ಇದೆಲ್ಲ ಹೀಗೆ ಸಾಧ್ಯ ಅಂತ. ಅವರು ಬಂದದ್ದು ಗೊತ್ತಾಗದಷ್ಟು ಯೋಚನೆಯಲ್ಲಿ ಮುಳುಗಿದ್ದೆ. ಅವರು ಬಂದು ಭುಜ ಅಲುಗಾಡಿಸಿದಾಗ ಹೆಚ್ಚೆತ್ತು ಅವರನ್ನು ನೋಡಿದೆ. ನನಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನು ಹೊಡ್ತಿದೆ ಅಂತ. ಕೇಳು, ನಾನು ನಿಮ್ಮ ಅಣ್ಣನ ಮದುವೆಗೆ ಬಂದಿರಲಿಲ್ಲ. ಹಾಗಾಗಿ ನೀನು ನನ್ನ ನೋಡಿರೋಕ್ಕೆ ಸಾಧ್ಯ ಇಲ್ಲ. ನಾನು ಮದುವೆ ಮುಗಿದು ವಾರದ ನಂತರ ಮನೆಗೆ ಬಂದಿದ್ದು. ಆವಾಗ ಮದುವೆ ಫೋಟೋಸ್ ಮತ್ತು ವಿಡಿಯೋ ನೋಡಿದೆ. ಅದರಲ್ಲಿ ನಿನ್ನ ಕಂಡ ತಕ್ಷಣ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ಹತ್ತಿರವೆನಿಸಿದೆ. ಮದುವೆಯಾದರೆ ನಿನ್ನೆ ಅಂದುಕೊಂಡೆ. ನಿಮ್ಮ ಅಣ್ಣನ ಬಳಿ ಹೇಳಿದಾಗ ಅವರೂ ಒಪ್ಪಿದರು. ಅಮ್ಮ ನಿಮ್ಮ ಅಣ್ಣನ ಮದುವೆಯಲ್ಲಿಯೇ ನಿನ್ನ ನೋಡಿ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದ್ರಂತೆ. ನಾನು ಹೇಳಿದಾಗ ಖುಷಿಯಿಂದ ಒಪ್ಪಿದರು. ನಿಮ್ಮ ಮನೆಯವರು ಒಪ್ಪಿದರು. ನಿಂಗೆ ಇವತ್ತು ನಿಶ್ಚಿತಾರ್ಥ ಇರೋದು ಹೇಳೋದು ಬೇಡ ಅಂತ ನಾನೇ ನಿಮ್ಮ ಮನೆಯವರಿಗೆ ಹೇಳಿದ್ದೆ. ಅದಕ್ಕೆ ಅವರು ನಿಂಗೇನು ಹೇಳಿಲ್ಲ. ನಿನ್ನ ಅಣ್ಣನ ಹತ್ತಿರ ನಿನ್ನ ಬಗ್ಗೆ ಕೇಳಿದಾಗ ನನ್ನ ತಂಗಿಗೆ ಕೋಪ ಜಾಸ್ತಿ. ಕೋಪ ಬಂದಾಗ ಇದರಿಗೆ ಯಾರು ಇರ್ತಾರೋ ಅವರ ಕತೆ ಅಷ್ಟೇ. ಮನಸ್ಸಲ್ಲೇ ಮನು, ನನ್ನ ಬಗ್ಗೆ ಒಳ್ಳೆ ಫಿಟ್ಟಿಂಗ್ ಇಟ್ಟಿಯಾ, ಸಿಗು ಮಗನೇ ನಿನಗಿದೆ ಅಂದುಕೊಳ್ಳುತ್ತಾ ಅವರ ಮಾತು ಆಲಿಸುತ್ತಿದ್ದೆ. ಅದು ನಿನ್ನೆ ಅನುಭವವಾಯಿತು ಎಂದು ನಕ್ಕು ಮಾತು ಮುಂದುವರೆಸಿದರು. ಬಟ್ ಮನಸ್ಸಲ್ಲೊಂದು ಹೊರಗೊಂದು ಇಲ್ಲ. ಇದ್ದಿದ್ದನ್ನ ನೇರವಾಗಿ ಹೇಳ್ತಾಳೆ. ಸ್ವಲ್ಪ ಹಠ ಜಾಸ್ತಿ. ಆದರೆ ಒಂದ್ಸಲ ಒಬ್ರನ್ನ ಇಷ್ಟಪಟ್ರೆ ಏನೇ ಕಷ್ಟ ಬಂದ್ರೋ ಅವರನ್ನ ಬಿಟ್ಟುಕೊಡಲ್ಲ ಅಂತ ಹೇಳಿದ ಅಂದ್ರು. ಪರವಾಗಿಲ್ಲ, ಒಳ್ಳೆಯದೇ ಹೇಳಿದಾನೆ ಅಣ್ಣ ಅಂದೆ. ಅಂದ್ರು. ನೀನ್ ಮನೆಯವರ ಮಾತು ತೆಗ್ದಾಕಲ್ಲ ಅಂತ ಹೇಳಿದ. ಅದಕ್ಕೆ ಮನೆಯವರು ಸೆಲೆಕ್ಟ್ ಮಾಡಿರೋ ಹುಡುಗನಾಗಿ ನನ್ನ ಇಷ್ಟಪಡೋದಕ್ಕಿಂತ ನನ್ನ ನಾನಾಗಿ ಒಪ್ಕೋಬೇಕು ನೀನು ಅನಿಸಿತು. ಅದಕ್ಕೆ ನೈಟ್ ಪ್ರಪೋಸ್ ಮಾಡಿದ್ದು ಎಂದು ನಗ್ಗರು. ಅವರ ನಗುವಿಗೆ ನಾನು ಜೊತೆಯಾದೆ. ಸರಿ,
ನಾನು ಕೇಳೋಕ್ಕೂ ಮುಂಚೆ ನೀವೇ ಎಲ್ಲ ಹೇಳಿದ್ರಿ. ಕೊನೆ ಪ್ರಶ್ನೆ ಒಂದಿದೆ ಕೇಳಲಾ ಅಂದೆ. ಕೇಳಮ್ಮ, ಅದಕ್ಕೇನು ಅಂದ್ರು. ಹೀಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಷ್ಟು ಮುಜುಗರ? ಅದು ನನ್ನ ಹತ್ರ. ಅದೇನೋ ಧೈರ್ಯವಾಗಿ ಕೇಳು, ನಾನೇನೋ ತಿಳ್ಕೊಳ್ಳಲ್ಲ. ಅದು ನಿಮ್ಮ ಹೆಸರೇನು ಅಂದು ಎಲ್ಲಿ ಬೈತಾರೋ ಅಂತ 4 ಹೆಜ್ಜೆ ಹಿಂದೆ ಸರಿದು ಕಣ್ಣು ಮುಚ್ಚಿಕೊಂಡೆ. ಸ್ವಲ್ಪ ಹೊತ್ತಾದರೂ ಏನೂ ಮಾತಾಡಲಿಲ್ಲ. ಬಲಗಣ್ಣು ತೆರೆದು ಅವರತ್ತ ನೋಡಿದ್ದೆ. ನಗುತ್ತಿದ್ದರವರು. ತೋಳಗಲಿಸಿದರು. ನಾನು ಓಡಿ ಬಂದು ಅವರ ಎದೆಗೂಡಲ್ಲಿ ಗುಬ್ಬಚ್ಚಿ ಆದೆ. ಅಲ್ಲಮ್ಮ, ನನ್ನ ಹೆಸರು ಗೊತ್ತಿಲ್ಲದೇನೆ ಮದುವೆಗೆ ಒಪ್ಪಿಗೆ ಕೊಟ್ಟಿಯಾ? ಮದುವೆಗೆ ಹೆಸರು ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅಲ್ವಾ ಅಂದೆ. ಅದು ನಿಜಾನೇ ಬಿಡು ಅಂದ್ರು. ಅವರೆದೆ ಬಡಿತ ಕೇಳುತ್ತಾ. ಇಲ್ಲಾದರೂ ಹೇಳಿ ನಿಮ್ಮ ಹೆಸರೇನಂತ ಅಂದಾಗ, ತಾಳಿ ಕಟ್ಟೋ ಟೈಮಲ್ಲಿ ಹೇಳ್ತೀನಿ ಅಂತ ಕಿವಿಯಲ್ಲುಸಿರಿ ನೆತ್ತಿಗೆ ಚುಂಬಿಸಿ ಅಪ್ಪುಗೆ ಬಿಗಿ ಮಾಡಿದರು. ನಾನು ಬಿಟ್ಟ ಬಾಣ ನನಗೆ ವಾಪಸ್ಸಾಗಿತ್ತು. ನಾನು ಅವರ ಸನಿಹ ಆಸ್ವಾದಿಸುತ್ತಿರುವಾಗ ಅಜ್ಜಿ ಕೂಗಿದಂತಾಯಿತು. ನಾನು ಕಣ್ಬಿಡದೆ ಯೋಚಿಸುತ್ತಿದ್ದೆ, ಇಲ್ಲಿಗೆ ಅಜ್ಜಿ ಬಂದಿಲ್ಲ, ಅವರ ಧ್ವನಿ ಹೇಗೆ ಕೇಳೋಕ್ಕೆ ಸಾಧ್ಯ ಅಂತ. ಇನ್ನೂ ಜೋರಾಗಿ ಕೇಳಿತು ಮತ್ತೊಮ್ಮೆ. ಕಣ್ಬಿಟ್ಟೆ. ಆಗಲೇ ನನಗೆ ಗೊತ್ತಾಗಿದ್ದು, ಇಷ್ಟೊತ್ತು ಕಂಡಿದ್ದು ಕನಸೆಂದು. ಕನಸಾದರೂ ಸಿಹಿಯಾಗಿತ್ತು. ಅಜ್ಜಿಯ ಸುಪ್ರಭಾತ ಕಿವಿ ತಲುಪಲಿಲ್ಲ. ಬರೀ ಕನಸನ್ನು ನೆನಪಿಸಿಕೊಂಡು ನಗುತ್ತಾ ಇದ್ದೆ. ಎದ್ದಾಗ ಅದಾಗಲೇ ಬೆಳಗ್ಗೆ 7 ಗಂಟೆ ದಾಟಿತ್ತು. ಇಡೀ ದಿನ ಕನಸಿನ ಗುಂಗಿನಿಂದ ಹೊರಬರಲಾಗಲೇ ಇಲ್ಲ. ಇದು ಶರ್ವರಿಯ ಕನಸು. ನಿಮಗೂ ಈ ರೀತಿಯ ಕನಸು ಎಂದಾದರೂ ಬಂದಿದೆಯಾ? ಬಂದಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.